चोर यशोदा के बाद चित्त चोर यशोदा के बाद चित्त चोर यशोदा के बाद चित्त चोर यशोदा के बाद नवनीत चोर गोपाल नवनीत चोर गोपाल नवनीत चोर गोपाल नवनीत चोर गोपाल चित्त चोर यशोदा के बाद 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 नवनीत चोर गोपाल नवनीत चोर गोपाल नवनीत चोर गोपाल नवनीत चोर गोपाल गोपाल गोवर्धनधर गोपाल गोवर्धनधर गोपाल In the divine play of Paramatma, the opinions, inclinations, tendencies, perspectives of all people are different. As we already saw in the morning, we all look different, we all behave different, we all speak differently, we think differently. ಈ ಪರಮಾತ್ಮನ ಈ ಅದ್ಭುತವಾದ ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಕೂಡ ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ, ಬೇರೆ ಬೇರೆ ಥರ ಮಾತಾಡ್ತಾರೆ, ಬೇರೆ ಬೇರೆ ಥರ ನೋಡೋಕ್ಕೂ ಬೇರೆ ಬೇರೆ ರೂಪದಲ್ಲೇ ಬೆಳಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ವ್ಯತ್ಯಾಸವಾಗಿದೆ. ಹಿಂಗಿರ್ಬೇಕಾದ್ರೆ ಆಸೆಗಳು ಕೂಡ ಬೇರೆ ಥರ. ಈವನ್ ದ ಡಿಸೈರ್ಸ್ ಆಲ್ಸೋ ಚೇಂಜ್. ಈವನ್ ದ ಡಿಸೈರ್ಸ್, ಬಿಕಾಸ್ ದ ಟೆಂಡೆನ್ಸೀಸ್ ಆರ್ ಡಿಫರೆಂಟ್. ವಾಟ್ ಗಿವ್ಸ್ ಪ್ಲೆಷರ್ ಟು ಒನ್ ಪರ್ಸನ್ ಡಸ್ ನಾಟ್ ಗಿವ್ ಪ್ಲೆಷರ್ ಟು ದಿ ಅದರ್ ಪರ್ಸನ್. ಒಬ್ಬರಿಗೆ, ಒಬ್ಬ ಮನುಷ್ಯನಿಗೆ ಯಾರಿಗಾದರೂ ಒಬ್ಬರಿಗೆ ಯಾವುದು ಆನಂದವನ್ನು ಕೊಡುತ್ತೋ ಇನ್ನೊಬ್ರಿಗೆ ಅದು ಆನಂದ ಕೊಡಲ್ಲ. ಕೆಲವರಿಗೆ ಸಿಹಿ ತಿಂಡಿ ಅಂದರೆ ಬಹಳ ಇಷ್ಟ, ಇನ್ನೊಬ್ಬರಿಗೆ ಉಪ್ಪು ಅಂದರೆ ಬಹಳ ಇಷ್ಟ, ಇನ್ನೊಬ್ಬರಿಗೆ ಹುಳಿ ಅಂದರೆ ಬಹಳ ಇಷ್ಟ, ಇನ್ನೊಬ್ಬರಿಗೆ ಖಾರ ಅಂದರೆ ಬಹಳ ಇಷ್ಟ. ಇದೆಲ್ಲ ವ್ಯತ್ಯಾಸವಾದ ಗುಣಗಳು, ಮನುಷ್ಯನಲ್ಲಿರೋ ವ್ಯತ್ಯಾಸವಾದ ಗುಣಗಳು. ಕೆಲವರಿಗೆ ಬರೆಯುವುದೆಂದರೆ ಬಹಳ ಇಷ್ಟ. ಸಮ್ ಪೀಪಲ್ ಲೈಕ್ ಟು ರೈಟ್, ಸಮ್ ಪೀಪಲ್ ಲೈಕ್ ಟು ರೀಡ್, ಸಮ್ ಪೀಪಲ್ ಲೈಕ್ ಟು ಲಿಸನ್, some people like to see. So it is so varied, it is so different, very very different from one another. And even among twins also, you see, ಅವಳಿ ಜೋಳಿ ನೋಡಿದ್ದೀರಾ? ಅವಳಿ ಜೋಳಿ ಗೊತ್ತಲ್ಲ? ಅವಳಿ ಜೋಳಿಗಳಲ್ಲಿ ಕೂಡ ಇಬ್ಬರು ನೋಡೋಕೆ ಒಂದೇ ಥರ, ಹೆಚ್ಚು ಕಡಿಮೆ ಒಂದೇ ಥರ ಇದ್ದರೂ ಕೂಡ ಅವ್ರ ಸ್ವಭಾವ ಬೇರೆ.
Even the qualities of the twins are also different. Such is the creation. Manifestation is so different. So ultimately, but the goal of everybody is one. What is that goal? We don't want sorrow, we want joy. That is common. ಆದರೆ ಒಂದು ಮಾತ್ರ ಸಮಾನವಾಗಿರುತ್ತೆ, ಏನಪ್ಪ ಅಂತ ಹೇಳಿದ್ರೆ ಯಾರಿಗೂ ದುಃಖ ಬೇಡ ಅನ್ನೋದು ಮಾತ್ರ ಸಮಾನವಾಗಿರುತ್ತೆ. ಯಾರಾದ್ರೂ ದುಃಖ ಆಸೆ ಪಡ್ತಾರ? ಯಾರಾದ್ರು ಆಸೆ ಪಡ್ತೀರಾ ದುಃಖ ಬೇಕು ಅಂತ? ಯಾರು ಆಸೆ ಪಡಲ್ಲ. ಆದರೆ ಸುಖ ಬೇಕು ಅಂತ ಎಲ್ಲ ಆಸೆ ಪಡ್ತಾರೆ. ಅಂದರೆ ಮೆನಿ ಥಿಂಗ್ಸ್ ಆರ್ ಟೋಟಲಿ ಡಿಫ್ರೆಂಟ್, ಬಟ್ ಒನ್ ಥಿಂಗ್ ಇಸ್ ಕಾಮನ್, ಆ್ಯಂಡ್ ದಟ್ ಈಸ್ ದಿ ಡಿಸೈರ್ ಫಾರ್ ಜಾಯ್ ಆರ್ ಹ್ಯಾಪಿನೆಸ್ ಆ್ಯಂಡ್ ದಿ negation of sadness. Nobody wants sad. ಯಾರಿಗೂ ದುಃಖ ಬೇಡ. ಬೇಕಾಗಿರೋದು ಯಾವುದು? ಸುಖ. ಇದನ್ನು ನೀವು ನೋಡಿ, even the animals also, they know what is favorable, what is unfavorable. ಪ್ರಾಣಿಗಳು ಕೂಡ ಚೆನ್ನಾಗಿ ಗೊತ್ತಿದೆ. ನಮ್ಮ ಹಸು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಒಳ್ಳೆ ಹಸಿ ಹುಲ್ಲು ತೊಗೊಂಡು, ಹಸಿ ಹುಲ್ಲು ನೋಡಿದ್ದೀರಾ? ಹಸಿ ಹುಲ್ಲು ತೊಗೊಂಡು ಸುಮ್ಮನೆ ಅಲ್ಲಿ ನಿಂತ್ಕೊಳ್ರಿ, ಹಸು ಮುಂದೆ ನಿಂತ್ಕೊಳ್ರಿ. ಹಸು ಏನು ಮಾಡುತ್ತೆ ಅವಾಗ ಮೆಲ್ಲಿಗೆ ಬಾಯಿ ತಗೊಂಡು ಹತ್ತಿರ ಬರುತ್ತೆ. ಇಫ್ ಯು ಟೇಕ್ ಫ್ರೆಶ್ ಗ್ರೀನ್ ಗ್ರಾಸ್ ಆ್ಯಂಡ್ ಜಸ್ಟ್ ಗೋ ಟು ದಿ ಕೌ ಶೆಡ್, ಗೋಶಾಲ, ದೆನ್ ಕೀಪ್ ಇಟ್ ಇನ್ ಯುವರ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಕೌ, ವೆರಿ ಸ್ವೀಟ್ಲಿ ದ ಕೌ ವಿಲ್ ಕಮ್ ಟುವರ್ಡ್ಸ್ ಯು. ತುಂಬ ಚೆನ್ನಾಗಿ ಹಸು ಬಂದು ಹತ್ತಿರ ಬಂದ್ಬಿಟ್ಟು ಹುಲ್ಲನ್ನ ತಗೊಳಕ್ ಬರುತ್ತೆ. ಜಸ್ಟ್ ಟೇಕ್ ಅ ಬಿಗ್ ಸ್ಟಿಕ್ ಆ್ಯಂಡ್ ಒಂದು ಕೋಲ್ ತೊಗೊಂಡೋಗ್ರಿ, ಅಲ್ಲಿ ನಿಂತ್ಕೊಂಡ್ರೆ ಹಸು ಮುಂದೆ ಮೆಲ್ಲಿಗೆ ಮುಖ ಕಷ್ಟಪಟ್ಟು, ಇಟ್ ಫೀಲ್ ಸೋ ಬ್ಯಾಡ್ ಟು ಟರ್ನ್ ಟುವರ್ಡ್ಸ್ ಯು ಆಲ್ಸೋ. ಯು ಕ್ಯಾನ್ ಸಿ ದ ಪೇನ್ ಆಲ್ರೆಡಿ. ಯು ಕ್ಯಾನ್ ಸಿ ದ ಪೇನ್ ಇನ್ ದಿ ಐಸ್ ಆಫ್ ದ cow. Already you can see, even before it is hurt, how it twitches. It will start twitching. ಕೋಲ್ ತೊಗೊಂಡೋಗಿದ ತಕ್ಷಣವೇ ಹಸು ಎಷ್ಟು ಕಷ್ಟಪಡುತ್ತೆ. ಅದೇ ಥರದಲ್ಲೇ ಮನುಷ್ಯ ಕೂಡ. ಮ್ಯಾನ್ ಆಲ್ಸೋ ಇಸ್ ಲೈಕ್ ದಟ್ ಓನ್ಲಿ. ಯು ಟೇಕ್ ಸಮಥಿಂಗ್ ಫೇವರಬಲ್ ಟು ಹಿಮ್, ಹಿ ವಿಲ್ ಸ್ಮೈಲ್. You take them something which is unfavorable, he will frown. What is the difference then? ಏನಪ್ಪ ವ್ಯತ್ಯಾಸ ಆವಾಗ? ಪಶುಗಳಿಗೂ ಮನುಷ್ಯನಿಗೆ ಏನು ವ್ಯತ್ಯಾಸ? Man knows that whether it is favorable or unfavorable to my mind, I should choose not just the favorable and unfavorable and discard the unfavorable. I should choose what is right. See the difference? There is no right and wrong for animals. ಪ್ರಾಣಿಗಳಿಗೆ ಸರಿ ತಪ್ಪು ಅಂತ ಏನಾದ್ರು ಇದೆಯಾ? ಇಸ್ ದೇರ್ ಎನಿಥಿಂಗ್ ಕಾಲ್ಡ್ ಆಸ್ ರೈಟ್ ಆ್ಯಂಡ್ ರಾಂಗ್? ಕ್ಯಾನ್ ಯು ಜಸ್ಟ್ ಥಿಂಕ್? ರೈಟ್ ಆ್ಯಂಡ್ ರಾಂಗ್, ಅನ್ಲೆಸ್ ಅದರ್ವೈಸ್ ಯು ಹವ್ ಟ್ರೈನ್ಡ್ ಸಮ್ ಪೆಟ್ಸ್. ನೋ, ಯು ಟೆಲ್ ದ ಡಾಗ್, ಪೆಟ್ ಡಾಗ್ ಇಸ್ ದೇರ್, ಯು ಟೆಲ್ ನೋ ಕೂಪರ್, ನೋ ಸಿಟ್ ಡೌನ್, ನೋ. ಯು ಸೇ ಬಿಕಾಸ್ ಯು ಹ್ಯಾವ್ ಟ್ರೈನ್ಡ್ ಇಟ್, ಬಿಕಾಸ್ ಮ್ಯಾನ್ ಹ್ಯಾಸ್ ಟ್ರೈನ್ಡ್ ದಿ ಪೆಟ್ ಡಾಗ್, it will also behave as though it knows what is right and wrong. But otherwise, you leave it to itself. You leave the animal to itself. It doesn't have anything called as right and wrong. ಅದಕ್ಕೆ ಸರಿ ತಪ್ಪು ಅಂತ ಏನಿಲ್ಲ ಅಂತನಪ್ಪ ಅದಕ್ಕೆ, ಪ್ರಾಣಿಗಳಿಗಿಲ್ಲ. But they have got a rule. They don't have right and wrong, thinking and doing, but they follow a natural rule. What is that natural rule? A cow will eat grass and a lion will not eat grass. ಆದರೂ ಕೂಡ ಅವ್ರ ನಿಯಮ ಅಂತಿದೆ. ಏನು ನಿಯಮ ಅದು? ಹಸು ಬಂದು ಹುಲ್ಲು ತಿನ್ನುತ್ತೆ. ಸಿಂಹ ಎಲ್ಲರೂ ಹುಲ್ಲು ತಿನ್ನೋದು ನೋಡಿದ್ದೀರಾ? ಸಿಂಹ ಹುಲ್ಲು ತಿನ್ನಲ್ಲ. शेर कभी भूखा रहेगा, सिंह जो है भूखा भी रहेगा पर घास नहीं खाएगा. भाई ये घास नहीं खाएगा इसलिए, it's not because the lion knows, no, you know, I am the king of the forest, I can't eat grass. It's not like that. It doesn't think. The lion does not think and make a choice. There is no choice at all for the animals. ಪ್ರಾಣಿಗಳಿಗೆ ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಅಂತ ಆಯ್ಕೆ ಮಾಡೋ ಸ್ವಾತಂತ್ರ್ಯತೆ ಇಲ್ಲ. Moment the sunset, can you hear any bird chirping now? ಏನಾದರೂ ಪಕ್ಷಿ ಶಬ್ದ ಮಾಡ್ತಾ ಇದೆಯಾ? ಯಾಕೆ ಹೇಳು? ಯಾಕೆ ಶಬ್ದ ಮಾಡ್ತಾ ಇಲ್ಲ? ಸೂರ್ಯ ಮುಳುಗ್ಬಿಟ್ಟಿದೆ. Sun is set. But this is the time when we will have the maximum loudspeakers. Maximum noise we will make. Man will make the maximum noise after sunset only. The New Year's celebration, it will be at 12 o'clock in the night so that it can disturb everybody.
See how it is. Isn't it funny? So man has got the choice, and because of this choice, he can go against nature. Whereas animals do not have the choice at all. That is why you see how silent it is. You go outside, just walk, take a walk now. ಇವಾಗ ಒಂದು ಸ್ವಲ್ಪ ಸ್ಮೆಲ್ಲಿಗೆ ಒಂದು ಭ್ರಮಣಕ್ಕೆ ಹೋಗಿ ತೋಟದಲ್ಲಿ ಸುಮ್ಮನೆ ನಡ್ಕೊಂಡು ಬನ್ನಿ, ಎಲ್ಲ ಪ್ರಾಣಿಗಳು ಎಷ್ಟು ಸುಮ್ಮನೆ ಸ್ವಲ್ಪ ಕೂಡ ಶಬ್ದ ಮಾಡಿದೆ. ನವಿಲು ಅವ್ರಿಗೆ ಕೂತ್ಕೊಂಡಿದೆ, ನವಿಲು ಸುಮ್ಮನೆ ಇದೆ. ಅದೇ ಬೆಳಿಗ್ಗೆ ಆಗಿದ ತಕ್ಷಣನೇ a little amount of dawn, as it dawns, you see all they wake up with nature. ಎಲ್ಲವೂ ಕೂಡ ಚಿಲಿಪಿಲಿ 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 ಪಕ್ಷಿಗಳ ಕಲರವಾಗಿ ಕೇಳಿಸುತ್ತೆ. ಹೌದಾ ಇಲ್ಲ? ಎಲ್ಲ ಸೂರ್ಯೋದಯ ಆಗೋ ಸಮಯ ಕರೆಕ್ಟಾಗಿ. ಸೊ ಇದಕ್ಕೇನು ಅರ್ಥ ಇದು? ದೇ ಆರ್ ಬೌಂಡ್ ಬೈ ದ ರೂಲ್ಸ್ ಆಫ್ ನೇಚರ್, ಅಂಡ್ ಮ್ಯಾನ್ ವಯೋಲೇಟ್ಸ್ ನೇಚರ್. ಮ್ಯಾನ್ ವಯೋಲೇಟ್ಸ್ ನೇಚರ್ because he has the choice. If he does not have the choice, he wouldn't do that, no? The child, see the difference between a child and an adult? The child, if he takes the finger and puts it in the mouth, it's not it thinks, I must put the finger in my mouth and irritate this person. He doesn't think like that. Child doesn't think, ನಾನು ಬಾಯಲ್ಲಿ ಬೆರಳು ಹಾಕೊಂಡ್ಬಿಟ್ಟು ಮಗು ಇವನಿಗೆ ಬೇಕಾದ್ರೆ ಕೆಣಕಬೇಕು, ಇವನಿಗ ತಂದೆ ತಾಯಿನ ಕೆಣಕಬೇಕು ಅಂತ ಬಾಯಲ್ಲಿ ಬೆರಳು ಹಾಕುತ್ತ ಮಗು. ಸಹಜವಾಗಿ ಆಗುತ್ತೆ. ಅದು ಗೊತ್ತಿಲ್ಲ, ಮಗು ಗೊತ್ತಿದೆಯಾ ಬಾಯಲ್ಲಿ ಬೆರಳು ಹಾಕಬೇಕಾ ಇಲ್ಲ ಅಂತ ಗೊತ್ತಿದೆಯಾ? ಇಟ್ ಜಸ್ಟ್ ಪುಟ್ಸ್. ದಟ್ ಟೈಮ್ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಆನಿಮಲ್. ದ ಚೈಲ್ಡ್, when it is untrained, it is just like any other animal. Then slowly we put something called as education into it. We put something called as manners into it. We put something called as conduct into it. ನಾವೇನು ಮಾಡ್ತೀವಿ, ಆ ಮಗುವಲ್ಲಿ ಮೆಲ್ಲಿಗೆ ನಿಯಮಗಳನ್ನು ಹಾಕಕ್ಕೆ ಶುರು ಮಾಡ್ಬಿಡ್ತೀವಿ. ಬಾಯಲ್ಲಿ ಕೈ ಹಾಕಿದ ತಕ್ಷಣ ಎಳೆದು ಬಿಡ್ತೀವಿ. ಏನು ಮಾಡ್ತೀವಿ? ಮೆಲ್ಲಿಗೆ ಎಳೆದು ಪಕ್ಕಕ್ಕೆ ಇಟ್ಬಿಡ್ತೀವಿ. ಮತ್ತೆ ಬಾಯಿ ಕೈಗೆ ಹಾಕುತ್ತೆ, ಮತ್ತೆ ಎಳೆದು 10 ಸಾರಿ ಎಳೆದ ಏನಾಗುತ್ತೆ? ಮಗು ಗೊತ್ತಾಗ್ಬಿಡುತ್ತೆ, ನಾನು ಬಾಯಲ್ಲಿ ಕೈ ಹಾಕಬಾರ್ದು. Slowly we train this. So this is because we have the choice of being mannered, being good-mannered or ill-mannered. We have the choice. It is up to us. This choice, because we exercise this choice, we are able to be good people or bad people. But you can also say, what to do? Good thoughts don't come into my mind at all. What shall I do? One can say that, no? One can say that, I want to do good, but good is not at all coming into my mind. What shall I do? Simple, come to satsang. When you sit for satsang, and my mind is not at all going there to bring me to satsang also. What shall I do now? God help you. What else can we do? If your mind is not coming for satsang, कौन क्या कर सकता है? That is the ultimate. The ultimate is, if you have the choice, you want to become good, then come for satsang. If you want to learn music, go to a music teacher. ಇನ್ಯಾರು ಸಂಗೀತ ಕಲಿಬೇಕಾ? ಸಂಗೀತ ಹೇಳ್ಕೊಡ್ರ ಹತ್ರ ಹೋಗ್ಬೇಕು. ಇನ್ನು ಒಳ್ಳೆಯವನಾಗಬೇಕು ಅಂತ ಹೇಳಿದ್ರೆ ಒಳ್ಳೆ ಜಾಗಕ್ಕೆ ಬರಲೇಬೇಕು. ಸಜ್ಜನರ ಸಂಘವದು ಸಜ್ಜೇನು ಸವಿದಂತೆ. ಸಜ್ಜನರ ಸಂಘ, ಒಳ್ಳೆ ಜನಗಳ ಸಂಘ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಳ್ಳೆ ಜೇನುತುಪ್ಪ ತಗೊಂಡಿರುತ್ತೆ. So it's all dependent upon us, and this training, this knowledge that actually we have the choice is not given in the school. School also makes us beautiful robots. All the formal education is making us like robots. What does it do? In this situation you behave like this. In this situation you behave like this. In this situation you behave like this. It is not that you think and behave. You think and then behave. That is not what is said. This is the situation. When the share market goes up, buy shares. You should go and see what are the points, and then you decide. Oh, you don't think, should I buy? Do I need so much money? Or is that not the money what I have got sufficient? No, it is not sufficient. You don't think. Just because everybody is doing it, you also go and do. So this is called as an instinct which is not human. Human, that too, an evolution. Where do you find an evolution? Where do you find the higher human and the lower human? ಎಲ್ಲಿ ಗೊತ್ತಾಗುತ್ತೆ ನಾವು ಉತ್ತಮವಾದ ಮನುಷ್ಯರ, ಮಧ್ಯಮವಾದ ಮನುಷ್ಯರ ಅಥವಾ ಅಧಮವಾದ ಮನುಷ್ಯರು? ಹೆಂಗೆ ಗೊತ್ತಾಗತ್ತಪ್ಪ? ಯಾರ ನಾವು ಉತ್ತಮ ಪುರುಷರು ಅಂತ ಹೇಳ್ತೀವಿ? ಉತ್ತಮ ಪುರುಷ ಯಾರು? ಉತ್ತಮ ಆತ್ಮನ ಖ್ಯಾತ, ಪಿತುಖ್ಯಾತ ಚ ಮಧ್ಯಮ,
adhama matula khyata, stri khyata, adhama adhama. There is one beautiful shloka and it says, the evolved people are known, they become famous because of their good acts. The highest uttama people are those people who are known because of their own good acts. Uttama atmana khyata, pitu khyata cha madhyama. The middle people are those people who are famous because of the fame of the father. You know who that is? You know who that is? That is the son. He is the son of so and so. He is the son of so and so. Second type of people are known because of the fame of the father. Third type of people are known because of the fame of the uncle. It's a beautiful shloka in Sanskrit. Uttama atmana khyata, pitu khyata cha madhyama, adhama matula khyata. And the fourth type of people who are the lowest are always known by their better half. Not by themselves. You know who that is? That is the husband of so and so, or that is the wife of so and so. So this is not the true fame. True fame is what? By one's own good acts. ತನ್ನ ಒಳ್ಳೆ ಕೆಲಸಗಳಿಂದ ತಾನು ಪ್ರಸಿದ್ಧನಾಗಬೇಕೇ ಹೊರತು ತಂದೆಯ ಒಳ್ಳೆಯ ಕೆಲಸಗಳಿಂದೆಲ್ಲ ಅಥವಾ ಮಾವನ ಒಳ್ಳೆಯ ಕೆಲಸಗಳಿಂದೆಲ್ಲ ಅಥವಾ ಬೇರೆಯವರ ಒಳ್ಳೆಯ ಕೆಲಸಗಳಿಂದ ನಾವು ಪ್ರಸಿದ್ಧರಾಗಬೇಕು. ಪ್ರಸಿದ್ಧಿ ಅನ್ನೋದೇನರ್ಥ? ತಾನು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಪ್ರಸಿದ್ಧರಾಗಬೇಕು. ತಾನೇ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ತಾನು ಪ್ರಸಿದ್ಧರಾಗಬೇಕು. ಈ ಥರ ದಟ್ ಇಸ್ ವೈ ದ ಚಾಯ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ ಇಸ್ ಪ್ರೈಮರಿ ಹಿಯರ್. ದ ಚಾಯ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ ಇಸ್ ಪ್ರೈಮರಿ ಹಿಯರ್. With that choice only we move ahead, and the choice we make should be the right choice. We may think, okay, I would like to be famous on my own, and we make the wrong choice. Ghatam vindya, patam chindyat, kuryad rasabarohanam, yena kena prakarena prasiddhim prapnuyanara. In the olden days, among the different types of property one had, even the mud pots were called as property. Mud pots, So somebody had mud pots, and then somebody had very beautiful clothes. So one person went, he broke the other pots. He broke the other pots. So what happened? People started talking. You know who that person is? He is the one who broke the pots. He became famous. So for breaking pots, you become famous. If you become famous for destroying others' property, your name will come in the papers. Your name will definitely come in the papers because you destroy somebody's property. So that way also one can become famous. One can become famous by doing the wrong also. ತಪ್ಪನ್ನು ಮಾಡಿ ಕೂಡ ಒಬ್ಬ ಮನುಷ್ಯ ಪ್ರಸಿದ್ಧನಾಗ್ಬೋದು. ಅದಕ್ಕೆ ಸತ್ಕೀರ್ತಿ ಅಂತೆಲ್ಲ ಹೆಸರು, ಅದಕ್ಕೆ ಅಪಕೀರ್ತಿ ಅಂತ ಹೆಸರು. ಕೀರ್ತಿ, ದಟ್ ಇಸ್ ಆಲ್ಸೋ ಕೀರ್ತಿ ಉಂಟು. ಬಿಕಾಸ್ ಕೀರ್ತಿ ಮೀನ್ಸ್ ಸ್ಪೀಕಿಂಗ್. ಪೀಪಲ್ ಟಾಕ್ ಅಬೌಟ್ ಯು ನಾಟ್ ಆಸ್ ಎ ಗುಡ್ ಪರ್ಸನ್, ಪೀಪಲ್ ಟಾಕ್ ಅಬೌಟ್ ಯು ಆಸ್ ಎ ವೆರಿ ಬ್ಯಾಡ್ ಪರ್ಸನ್. ಸೊ ವಿ ಹ್ಯಾವ್ ಟು ಡಿಸೈಡ್ ನೌ ವಿಚ್ ವಿ ಶುಡ್ ಡೂ. ಸೊ ಹಿಯರ್ ವಿ ಸಿ the tendencies of human beings. Who will choose what? Who will choose what is decided in this particular episode of the Bhagavatam. A seeker of long life should worship the twin gods. ಯಾರು ದೀರ್ಘಾಯುಷ್ಯವನ್ನು ಅಭಿಪ್ರಾಯ ಪಡುತ್ತಾರೋ ಅವರು ಅಶ್ವಿನಿ ಕುಮಾರರನ್ನು ಆರಾಧಿಸಬೇಕು. ದೇವತೆಗಳಲ್ಲಿ ಅಶ್ವಿನಿ ಕುಮಾರರು ಬಂದು ಅವಳಿ ಜವಳಿ, ಅಶ್ವಿನಿ ಕುಮಾರ ಆರೋಗ್ಯವನ್ನು ಕೊಡುವವರು, ಅವರನ್ನು ಆಧರಿಸಬೇಕು. The physicians of the gods, and he who desires stoutness should worship the goddess earth. The one who wants to put off hrishta pushta sharira, ಯಾರಿಗೆ ಒಳ್ಳೆ ಬಲವಾದ ಶರೀರ ಬೇಕೋ, ಪಹಿಲ್ವಾನ್, ಯಾರು ಒಳ್ಳೆ ಪೈಲ್ವಾನ್ ಆಗಬೇಕು ಅಂತ ಆಸೆ ಪಡ್ತಾರೋ ಅವರು ಭೂಮಾದೇವಿಯನ್ನು ಆರಾಧಿಸಬೇಕು. They should worship the mother earth. And then similarly, he who seeks stability of position or worldly prestige should adore the two mothers of the world, the goddess earth and Dyav, the goddess presiding over the heavens. That is, he who wants stability of position, somebody is in a good position, he wants to retain that position, or one who wants worldly prestige. Prestige means people should say, very good person, very good person. That renown, world renown, prestige, that person should worship the earth as well as Dyav. Dyav Shantirantar Shanti, Prithvi Shanti, Roshadhayah Shanti, Vanaspatayah Shanti. So Dyav is Akash. Dyav is also Swarga. So Dyav is, you should worship the heaven and worship the earth. Then what happens? You get fame and prestige.
A seeker of personal charm should worship the Gandharvas. He wants to be attractive. He wants to be attractive. That means everybody should be attracted towards him. Then he should worship the Gandharvas. While he who desires to have a lovely wife should adore the celestial nymph Urvashi. That is the one who wants a consort. The one who wants a good, better half. He should worship Urvashi, who is an Apsara Kanya. Apsara are the celestial nymphs, celestial dancers, Urvashi. Even so, he who seeks lordship over all should worship Brahma. Here the word Brahma is the creator, the one who wants to be the lord of everything. The one who wants to be, for example, Hiranyakashipu, father of Prahlada, he worshipped Brahma. He worshipped Brahma. He wanted a boon from Brahma that he should never die. He wanted to be the ruler of the whole world. ಯಾರು ಈ ಇಡೀ ಭೂಮಂಡಲದ ಮೇಲೆ, ಈ ಇಡೀ ಪ್ರಪಂಚದ ಮೇಲೆ ಆಳಬೇಕು, ಆಡಳಿತ ಮಾಡಬೇಕು ಅಂತ ಆಸೆ ಪಡ್ತಾರೋ ಅವರು ಬ್ರಹ್ಮದೇವರನ್ನು ಆರಾಧನೆ ಮಾಡಬೇಕು, ಬ್ರಹ್ಮದೇವರನ್ನು ಆರಾಧನೆ ಮಾಡಬೇಕು. ಎ ಸೀಕರ್ ಆಫ್ ರಿನೌನ್ ಶುಡ್ ವರ್ಷಿಪ್ ಲಾರ್ಡ್ ವಿಷ್ಣು, ದ ಲಾರ್ಡ್ ಆಫ್ ಯಜ್ಞಾಸ್, ಆರ್ ದಿ ಡೇಟಿ ಪ್ರಿಸೈಡ್ ಓವರ್ ದಿ ಯಜ್ಞಾಸ್. ಯಾರು ಈ ಜಗತ್ತಿನಲ್ಲಿ ಕೀರ್ತಿ ಬೇಕು ಅಂತ ಆಸೆ ಪಡ್ತಾರೋ ಅವರು ಯಜ್ಞ ಮಾಡಬೇಕು. ಯಜ್ಞೇನ ಯಜ್ಞಮಯಜಂತ ದೇವಾ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವ. ಯಜ್ಞೇನ ಯಜ್ಞಮಯಜಂತ ದೇವಾ. ದಟ್ ಇಸ್ ಥ್ರೂ ದಿ ಯಜ್ಞ. Suppose I want to do one homa, havan, automatically I will become famous. If you do a havan, people will come to know somebody is doing a havan. So automatically, not only that, Lord Vishnu will give you that fame. The smoke of the yajna and the mantras which you chant here, automatically it will make you become famous. That is the power of yajna. And while he who desires to propagate his race should adore the pitras, the mains. ಯಾರಿಗೆ ಶಿಷ್ಯ ಪ್ರಶಿಷ್ಯ ಅಥವಾ ಪುತ್ರ ಪೌತ್ರ ಪ್ರಪೌತ್ರ, somebody wants sons and grandsons and then great grandsons and great great grandsons also, the ones who wants these, that is his lineage, ಸಂತತಿಯಾಗಿ ಪರಂಪರೆ ಮುಂದುವರಿಬೇಕು ಅಂತ ಹೇಳಿದ್ರೆ ಅವರು ಪಿತರರನ್ನು ಆರಾಧನೆ ಮಾಡಬೇಕು, ಪಿತರರನ್ನು ಆರಾಧನೆ ಮಾಡಬೇಕು. He who seeks protection against odds should worship the yakshas, a class of demigods. ಯಾರು ತುಂಬ ಕಷ್ಟಗಳಿದೆ ಜೀವನದಲ್ಲಿ, ಮಾಡಿದ ಕೆಲಸ ಎಲ್ಲ ಅಡ್ಡ ಬರ್ತಾ ಇದೆ, ಏನು ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ಏನಾದರೂ ಒಂದು ಅಡ್ಡ ಬಂದ್ಬಿಡುತ್ತೆ, ಅಂತ ಅವರು ಯಕ್ಷರನ್ನು ಆರಾಧನೆ ಮಾಡಬೇಕು. ಯಕ್ಷರು ಯಾರು ಅಂತ ಹೇಳಿದ್ರೆ ಕುಬೇರ ಬಂದು ಯಕ್ಷ, ಕುಬೇರ ಇಸ್ ಅ ಯಕ್ಷ. ಸೊ ಯಕ್ಷರು ಅಂದರೆ ಒಂದು ರೀತಿಯಾದ ದೇವತೆಗಳು, ಬೇರೆ ರೀತಿಯಾದ ದೇವತೆಗಳು. ಅವರು ದೇವತೆಗಳ ಜೊತೆನೇ ಇರ್ತಾರೆ, ರಾಕ್ಷಸರು ಅಲ್ಲ, ಆದರೆ ಅವರು ಯಕ್ಷರು, ಅವರು ಶಕ್ತಿಶಾಲಿ ಅಂತ ಅವ್ರನ್ನ ಆರಾಧನೆ ಮಾಡಬೇಕು. ವೈಲ್ ಎ ಸೀಕರ್ ಆಫ್ ಬಾಡಿಲಿ ವಿಗರ್ ಶುಡ್ ಅಡೋರ್ ದ ಕ್ಲಾಸ್ ಆಫ್ ಗಾಡ್ಸ್ ನೋನ್ ಆಸ್ ದ ಮರುತ್ಸ್, ದ ವಿಂಡ್ ಗಾಡ್ಸ್. ಬಾಡಿಲಿ ವಿಗರ್ ಅಂತಂದ್ರೆ ಸ್ವಲ್ಪ ಸೋಮಾರಿತನ ಜಾಸ್ತಿ ಇದೆ, ಎದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡಕ್ಕೆ. somebody feels that feeling very lazy, very tired, not able to, so he should worship the wind god called as the Marut. Maruti is the son of Marut. Marut is wind god, ಅಂದರೆ ವಾಯು ದೇವತೆಯನ್ನು ಆರಾಧನೆ ಮಾಡಬೇಕು. ಯಾರು ಸ್ವಲ್ಪ ಚಟುವಟಿಕೆ ಮಾಡಬೇಕು, ಚೆನ್ನಾಗಿ ಓಡಾಡಬೇಕಂತ ಆಸೆ ಪಡ್ತಾರೋ ಅವರು ವಾಯು ದೇವರನ್ನು ಆರಾಧನೆ ಮಾಡಬೇಕು. He who seeks to acquire a kingdom should worship the gods that rule over the world for a whole manvantara, the age or a period of Manu. ಯಾರು ರಾಜ್ಯವನ್ನು ತಗೊಳ್ಬೇಕು ಅಂತಿದ್ದಾರೋ, ರಾಜ್ಯವನ್ನು ಪಡೆಯಬೇಕು ಅಂತಿದ್ದಾರೋ, ಅವಾಗ ಅವ್ರೇನು ಮಾಡ್ತಾರೆ, ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಪೂರ್ಣ ಮನ್ವಂತರವನ್ನು ಆಳುವವರು ಮನು. Manu is the one who rules over the Manvantar. So you worship Manu, the first human of the human race. So when you worship, you automatically get sovereignty. While he who seeks to employ spells for some malevolent purpose should adore Nirriti, the goddess of death, or the demon presiding over the southwest. Does anybody want to do this? The one who wants to do spells ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಮಾಯಾಮಾಟ ಮಾಡಬೇಕು ಅಂತ ಯಾರಾದ್ರೂ ಅಭಿಪ್ರಾಯ ಪಟ್ಟರೆ, ಇನ್ನೊಬ್ಬರಿಗೆ ಕಷ್ಟ ಕೊಡಬೇಕು ಅಂತ ಯಾರಾದ್ರೂ ಅಭಿಪ್ರಾಯ ಪಟ್ಟರೆ, ಈ ದಿಕ್ಕಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ದಿ ಸೌತ್ ವೆಸ್ಟ್, ನಿರ್ರಿತಿ. It's called as the Nirriti Moola, Nirriti Moola. So in this Moola, that is why people go to
different places in the night to learn the magic spells. Those people who worship in the night, they go and do all these spells in the where normally human beings won't go. They will go there and then practice all these things. When they cast a spell on ಯಾರ ಮೇಲಾದ್ರೂ ಶಾಪ ಕೊಟ್ಟರೆ ಅಥವಾ ಮಂತ್ರ ಹೇಳ್ಬಿಟ್ರೆ ಅವ್ರಿಗೆ ಕಷ್ಟ ಬರುತ್ತೆ. ಅದು ಯಾರಾದರೂ ಮಾಡಬೇಕು ಅಂದರೆ ಅವ್ರು ನಿವೃತ್ತಿ ದೇವರನ್ನ ನಾವೇನು ಹೇಳ್ತೀವಿ, ಉದ್ದೀಪ್ಯ ಸುಜಾತ ವೇದೋ ಅಪಘ್ನನ್ ನಿರ್ವೃತ್ತಿಂ ಮಮ. When we show the deepa to Devi, when we show the lamp to Devi, we say ಉದ್ದೀಪ್ಯ ಸ್ವಜಾತ ವೇದೋ. ಜಾತವೇದ ಅಂದ್ರೆ ಯಾರು? ಅಗ್ನಿದೇವ. ಜಾತವೇದ ಅಂದ್ರೆ ಅಗ್ನಿದೇವರು. ಜಾತವೇದ is ಅಗ್ನಿದೇವ. We say, oh Agnideva, may you become very, very glowing, bright, and so that you remove the darkness of this corner. This is the dark corner. The southwest is called as the dark corner. So those people who want to do harm to others, they should worship this Nirriti Devata. Even so, the seeker of sense gratification should have worshipped Soma, the moon god. ಯಾರು ಅದ್ಭುತವಾದ ತಿಂಡಿ ಪದಾರ್ಥ ತಿನ್ನಬೇಕು, ಚೆನ್ನಾಗಿ ಕಿವಿಗೆ ಚೆನ್ನಾಗಿ ಕೇಳಿಸ್ಬೇಕು, the ones who want tasty food, the ones who want to listen to very, very pleasant music, the ones who want to see beautiful sights, the ones who want all the bodily experiences, pleasant bodily experiences, you should worship the moon god Soma Devata. ಯಾರಿಗೆ ಶರೀರಕ್ಕೆ ಸಂಬಂಧಪಟ್ಟ ಸುಖ ಬೇಕೋ ಅವರು ಚಂದ್ರದೇವರನ್ನು ಆರಾಧನೆ ಮಾಡಬೇಕು. While he who longs for the cessation of all desires should adore the Lord who transcends Prakriti or matter. ಯಾರು ನನಗೆ ಆಸೆನೇ ಬೇಡ, the one who does not want any type of desires anymore, bas सारे राग विराग हुए अब, मोह सारे त्याग हुए अब. When that mind has come, I don't want to enjoy anything anymore, I don't desire anything, I want only desirelessness. Then you think of Parabrahma, the source of the universe. You just meditate upon the source of the universe, automatically everything will become peaceful in your mind. A wise man, however, whether he has no desire at all or is actuated by all sorts of desires, all those mentioned in the above verses adheres to or seeks liberation, final beatitude, should worship the Supreme Person with intense devotion. Whether you do this or this, ನಿನಗೆ ಆಸೆನೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಸೆ ಇದ್ರೂ ಪರವಾಗಿಲ್ಲ, ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ. If you worship God, Paramatma, the Supreme Person, definitely it will do you good. The attainment of the highest good, even for those who worship Indra and the other gods, lies in developing unswerving devotion to the Lord through fellowship with his devotees. So suppose you have one desire, whatever has been stricken, I want to live long. I want to live long is one desire. So you will start worshipping the Ashwini Kumaras. But as you are worshipping Ashwini Kumaras, if you have this mantra in your mind, Akashat patitam toyam yatha gacchati sagaram sarvadeva namaskaraha keshavam pratigacchati. If you remember this mantra, which means whomever I may worship Indra, Varuna, Vayu, Kubera, but if I worship, it will go only to Paramatma. Ultimately, it will go to Paramatma. Therefore, I will worship these people, I will also worship Paramatma simultaneously. ನಾನು ಯಾವುದೇ ದೇವತೆಗೂ ನಾನು ನಮಸ್ಕಾರ ಮಾಡಿದ್ರು ಕೂಡ ಹೇಗೆ ಒಂದೊಂದು ಹನಿ ಕೂಡ ಸಾಗರವನ್ನು ಹೋಗಿ ಸೇರುತ್ತೆ, ಸಮುದ್ರವನ್ನು ಹೋಗಿ ಸೇರುತ್ತೆ. ಮಳೆಯಲ್ಲಿ ಬಿದ್ದರೆ ಒಂದೊಂದು ಹನಿ ಕೂಡ ಎಲ್ಲಿ ಹೋಗಿ ಸೇರುತ್ತೆ? ಸಮುದ್ರವನ್ನು ಹೋಗ್ತದೆ. ಅದೇ ಥರ ನಾನು ಯಾವುದೇ ದೇವತೆಯನ್ನು ನಾನು ಉಪಾಸನೆ ಮಾಡಿದ್ರು ಕೂಡ ಕೊನೆಯಲ್ಲಿ ಪರಮಾತ್ಮನಲ್ಲೇ ಹೋಗಿ ಸೇರುತ್ತೆ ಅಂತ ತಿಳ್ಕೊಂಡು ಆ ದೇವತೆಯನ್ನು ಉಪಾಸನೆ ಮಾಡಬಹುದು, ಆದರೆ ಪರಮಾತ್ಮನನ್ನು ನೇರವಾಗಿ ಉಪಾಸನೆ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. As a result of the discourses on Sri Hari that are held in the company of devotees, dawns the spiritual enlightenment which sets at rest the waves in the form of passions. ಪರಮಾತ್ಮನಾದ ಶ್ರೀಹರಿಯ ಮಹಿಮೆಯನ್ನು ಹೇಳುವ ಉಪನ್ಯಾಸಗಳನ್ನು ನಾವು ಕೇಳಿದಾಗ, ಭಾಗವತ ಉಪನ್ಯಾಸ, ಈ ರೀತಿಯಾದ ಉಪನ್ಯಾಸ ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿರುವ ಬೇರೆ ಎಲ್ಲ ಆಸೆಗಳು ಕೂಡ ಶಾಂತವಾಗುತ್ತವೆ. All the other desires will become calm and cool, and then what will happen? One will get complete rest in the mind. It is very, 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 very valuable. You get rest in the mind. Nay, the heart gets purated and it's filled with joy, and one develops an aversion for the pleasures of sense and a love for devotion, which is an esteemed road to final beatitude.
So all the desires which are there, which keep on disturbing us. I have not achieved this, I have not achieved this, I want this, I want, ಇದು ಬೇಕು, ಅದು ಬೇಕು, ಇದು ನಾನು ಇನ್ನೂ ಸಾಧಿಸಿಲ್ಲ, ಅದು ಸಾಧಿಸಿಲ್ಲ ಅಂತ ಮನಸ್ಸಲ್ಲಿರುತ್ತಲ್ಲ, ಇವೆಲ್ಲ ಪರಮಾತ್ಮನ ಉಪಾಸನೆಯಿಂದ ಎಲ್ಲ ಶಾಂತವಾಗಿ ಮನಸ್ಸಲ್ಲಿ ತುಂಬ ಆನಂದ ಬರುತ್ತೆ. Having once tasted the joy of listening to such discourse on Srihari, who would cease taking delight in them? ಒಂದು ಸಾರಿ ಚೆನ್ನಾಗಿ ಶ್ರದ್ಧೆಯಿಂದ ನಾವು ಹರಿಯ ಕೀರ್ತನೆಯನ್ನು ನಾವು ಕೇಳಿಬಿಟ್ರೆ ಮತ್ತೆ ಬೇರೆದಲ್ಲಿ ರುಚಿ ಹೆಂಗೆ ಬರುತ್ತೆ? ನಮಗೆ ಹರಿ ಕೀರ್ತನದಲ್ಲಿ ರುಚಿ ಬರುತ್ತೆ. ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಧ್ಯಾನಂ, ಗೋವಿಂದೇತಿ ಸದಾ ಧ್ಯಾನಂ, ಗೋವಿಂದೇತಿ ಸದಾ ಧ್ಯಾನಂ, ಗೋವಿಂದೇತಿ ಸದಾ ಸದಾ ಗೋವಿಂದ ಕೀರ್ತನಂ, ಸದಾ ಗೋವಿಂದ ಕೀರ್ತನಂ, ಸದಾ ಗೋವಿಂದ ಕೀರ್ತನಂ, ಸದಾ ಗೋವಿಂದ ಕೀರ್ತನಂ. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.